ನಗರದ ಬ್ರಹ್ಮಪುರ ಬಡಾವಣೆಯಲ್ಲಿರುವ ಚೌದಾಪುರಿ ಹಿರೇಮಠದ ಶತಾಯುಷಿ ಲಿಂಗೈಕ್ಯ ಶ್ರೀ ಶಾಂತವೀರ ಶಿವಾಚಾರ್ಯರ 42ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು. ಚೌದಾಪುರಿ ಹಿರೇಮಠ ದೇವಸ್ಥಾನದಲ್ಲಿ ಚೌದಾಪುರಿ ಹಿರೇಮಠ ಶಿಕ್ಷಣ ಸಂಸ್ಥೆ ಹಾಗೂ ಸದ್ಭಕ್ತ ಮಂಡಳಿ ವತಿಯಿಂದ ಏರ್ಪಡಿಸಲಾಗಿದ್ದ ಶಾಂತವೀರ ಶಿವಾಚಾರ್ಯರ ಪುಣ್ಯಸ್ಮರಣೆ ನಿಮಿತ್ತ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಪುರಾಣ ಸಮಾರಂಭವನ್ನು ಖ್ಯಾತ ವೈದ್ಯೆ ಡಾಕ್ಟರ್ ಮಹಾದೇವಿ ಮಲಕ್ ರೆಡ್ಡಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿ ಲಿಂಗೈಕ್ಯ ಶ್ರೀ ಶಾಂತವೀರ ಶಿವಾಚಾರ್ಯರ ಮಹಿಮೆಯನ್ನು ಕೊಂಡಾಡಿದರು. ಎಲ್ಲ ಹೆಣ್ಮಕ್ಕಳು ಹುಟ್ಟಿದವರೆಲ್ಲ ಒಂದಿನ ಸೊಸೆ ಆಗಲೇಬೇಕು. ಮಾನವನು ಕುಟುಂಬ ಜೀವಿ, ಕುಟುಂಬದ ಸ್ಟಾರ್ಟ್ ಪ್ರಾರಂಭಿಸಿದಾಗಿಂದಲೂ ಎಲ್ಲ ಹೆಣ್ಮಕ್ಕಳು ಹುಟ್ಟಿದವರು ಒಂದಿನ ಮೊದಲು ಮಗಳಾಗಿ ಹುಡ್ತಾರೆ, ಆಮೇಲೆ ಸೊಸೆಯರಾಗ್ತಾರೆ, ಆಮೇಲೆ ತಾಯಿ ಆಗ್ತಾರೆ, ಆಮೇಲೆ ಅಜ್ಜಿಯರಾಗುವುದು ಸರ್ವಸಾಮಾನ್ಯ. ಮೊದಲಿನಿಂದಲೂ ಕೋಟ್ಯಂತರ ಕೋಟಿ ಹೆಣ್ಮಕ್ಕಳೆಲ್ಲ ಹುಟ್ಟಿದವರು ಒಂದಿನ ಸೊಸೆಯಾಗಿ ತಮ್ಮ ಪಾತ್ರವನ್ನು ನಿರ್ವಹಿಸಲೇಬೇಕು. ಆದರೂ ಇಷ್ಟೊಂದು ಜನ ಸೊಸೆಯರಾಗಿ ಅದರಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಒಬ್ಬಕಿನೇ ಯಾಕಾದ್ರು? ಎಲ್ಲರಂದ್ರೆ ಅವಳ ಸಾಮರ್ಥ್ಯ ಮತ್ತು ಎಲ್ಲರ ನಾಲಿಗೆ ಮೇಲೆ ಅವಳೇ ಯಾಕೆ ಕೊಡುದು ಅಂತ ಎಲ್ಲರಿಗೂ ಅನಿಸ್ಬಹುದು. ಅದು ಅವಳ ಆದರ್ಶ ಜೀವನ, ಅವಳ ಒಂದು ಕಠಿಣ ನಿರ್ಧಾರ ಅಥವಾ ಗೆಲ್ಲಲೇಬೇಕು ನಾನು ಅಂದ್ರೆ ಒಂದು ಛಲದಿಂದ ಏನು ಅವಳು ಹಠ ಮಾಡಿ, ಅಂದ್ರೆ ಹಠ ಅಲ್ಲ, ಒಂದು ಛಲದಿಂದ ಅವಳು ಎಲ್ಲ ತನ್ನ ಪಾತ್ರವನ್ನು ನಿರ್ವಹಿಸಿ ಸೊಸೆಯ ಪಾತ್ರ ಅಥವಾ ಹೆಂಡತಿಯ ಪಾತ್ರ ಸಮಾಜದಲ್ಲಿ ಎಲ್ಲದರಲ್ಲಿಯೂ ಅವಳು ಒಂದು ಜಯ ಗಳಿಸಿದಳು. ಏನಂತ ಅವಳಿಗೆ ಅದೇನು ಅಷ್ಟು ಸರಳವಾಗಿ ಆಕೆ ಸಿಕ್ಕಿಲ್ಲ ಬಿರುದು. ಮಲ್ಲಮ್ಮನಂತ ಸೊಸೆ ಅಂತ ಬಿರುದೇ ಸಿಕ್ಕೈತಲ್ಲ, ಅದಕ್ಕೆ ಅವಳು ಬಹಳ ಕಷ್ಟಪಟ್ಟಾಳ. ಮೊದಲಿನಿಂದ ಕೊನೆಯವರೆಗೂ ಅವಳು ಒಂದು ಬಳಿಕ ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ಶರಣ್ ಕುಮಾರ್ ಮೋದಿ ಅವರು ಸಮಾಜದಲ್ಲಿ ಚೌದಾಪುರಿ ಹಿರೇಮಠ ಸಂಸ್ಥಾನ ಹಲವು ಸಾಮಾಜಿಕ ಕಾರ್ಯಗಳ ಮೂಲಕ ಸಮಾಜಮುಖಿಯಾಗಿ ಸೇವೆ ಮಾಡುತ್ತಿದೆ ಎಂದು ಅಭಿಪ್ರಾಯಪಟ್ಟರು. ಪ್ರತಿ ವರ್ಷ ಬೇರೆ ಒಬ್ಬ ವಿಚಾರಧಾರೆಗಳು ಇವತ್ತು ನಮ್ಮ ಗುರುಗಳಾದಂಥ ಶಾಂತವೀರ ಶಿವಾಚಾರ್ಯ ಅವರ ಪುಣ್ಯದ ಸ್ಮರಣೆ ಅಂಗವಾಗಿ ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ರಜಾಕರಕ್ಕಿಂತ ಮುಂಚೆ ಕೂಡ ಒಂದು ಶಾಂತವೀರ ಶಿವಾಚಾರ್ಯ ಒಂದು ಸಾಂಸ್ಕೃತಿಕ ಶಾಲೆ ಕೂಡ ಪ್ರಾರಂಭ ಮಾಡಿದರು. ಯಾವ ರೀತಿ ಲಿಂಗಾಯತ ವೀರಶೈವ ಮಠಗಳು ಮಠಮಾನ್ಯಗಳು ಯಾವ ರೀತಿಲಿಂದ ನಮ್ಮ ಎಲ್ಲ ಸರ್ವಾಂಗೀಣ ಜಾತಿ ಧರ್ಮದ ಅಲ್ಲದೆ ಎಲ್ಲರಿಗೂ ಅನ್ನ ದಾಸೋಹ ಹಾಗೂ ಶಿಕ್ಷಣ ಮತ್ತು ಎಲ್ಲರನ್ನು ಒಗ್ಗೂಡಿಸಿ ಯಾವ ರೀತಿಯಲ್ಲಿ ಇವತ್ತು ತುಮಕೂರು ನಮ್ಮ ಶ್ರೀ 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 ಶಿವಕುಮಾರ್ ಮಹಾಸ್ವಾಮಿಗಳು ಯಾವ ರೀತಿಲಿಂದ ತುಮಕೂರಲ್ಲಿ ನಡೆದರು, ಇವತ್ತು ರಾಜಶೇಖರ ಶಿವಾಚಾರ್ಯರು ಕೂಡ ಆ ಮಾದರಿಯಲ್ಲಿ ಇಲ್ಲಿ ಶಿಕ್ಷಣ ಸಂಸ್ಥೆ ನಡೆಸಲಿಕ್ಕೆ ತಪ್ಪಾಗಲ್ಲ. ಇವತ್ತು ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಒಗ್ಗೂಡಿಸಿ ಈ ಭಾಗದ ಎಲ್ಲರಿಗೆ ಒಂದು ಮಾರ್ಗದರ್ಶನ ಮಾಡುವ ಮುಖಾಂತರ ಇವತ್ತೆಲ್ಲ ಪರಮ ಪೂಜ್ಯರನ್ನು ಕರೆಸಿ ಒಂದು ಸಂದೇಶ ನೀಡುವಂಥ ಒಂದು ಕೆಲಸ ಅವರು ಮಾಡ್ತಾರೆ. ಯಾವಾಗಲೂ ಕೂಡ ನಾನು ಕಲಬುರಗಿಯ ಮಹಾನಗರ ಪಾಲಿಕೆ ಮಹಾಪೌರನಾಗಿ ಸೇವೆ ಸಲ್ಲಿಸಕ ಈ ಮಠದ ಮತ್ತು ಗುರುಗಳ ಒಂದು ಆಶೀರ್ವಾದ ನನ್ನ ಮೇಲೆ ಇತ್ತು. ಆ ಒಂದು ಸಂದರ್ಭದಲ್ಲಿ ಕೂಡ ನಾನು ಯಾವಾಗಲೂ ಒಂದು ನಗರದ ಅಭಿವೃದ್ಧಿಗೆ ಕೆಲಸ ಮಾಡಿದೆ. ಈಗೂ ಕೂಡ ನನಗೆ ಕಲಬುರಗಿಯ ಒಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಇವತ್ತು ಒಂದು ಅಧ್ಯಕ್ಷತೆ ಕೊಟ್ಟು ಇವತ್ತು ನಮ್ಮ ಈ ಭಾಗದ ಲಿಂಗಾಯತ ವೀರಶೈವ ಮಕ್ಕಳಿಗೆ ಈ ಗ್ರಾಮೀಣದಲ್ಲಿ ಇರ್ಬೋದು, ಇವತ್ತು ನಗರದಲ್ಲಿರ್ಬೋದು, ಯಾರಿಗೆ ಇವತ್ತು ವಸತಿ ಅವಕಾಶ ಇಲ್ಲ, ಊಟದ ವ್ಯವಸ್ಥೆ ಇಲ್ಲ, ಅವರಿಗೆ ಉಚಿತವಾಗಿ ಇವತ್ತು ಲಿಂಗಾಯತ ವೀರಶೈವ ಒಂದು ಹಾಸ್ಟೆಲ್, ಒಂದು ವಸತಿ ಗೃಹ ಈಗಾಗಲೇ ನಾವು ನಮ್ಮ ಸಮಾಜ ಕಡೆಯಿಂದ ನಿರ್ಮಾಣ ಮಾಡಿದ್ದೇವೆ. ನಮ್ಮ ಸಮಾಜದ ಬಡ ಮಕ್ಕಳಿಗೆ ಅಲ್ಲಿ ವಸತಿ ಮತ್ತು ಊಟದ ವ್ಯವಸ್ಥೆ ಉಚಿತವಾಗಿ. ತದನಂತರ ಮಾತನಾಡಿದ ಮಹಾನಗರ ಪಾಲಿಕೆ ಮೇಯರ್ ವಿಶಾಲ್ ದರ್ಗಿ ಅವರು ಚೌದಾಪುರಿ ಹಿರೇಮಠ ಸಂಸ್ಥಾನದ ಪ್ರಸಿದ್ಧವಾದ ಮಠ ಸಾಮಾಜಿಕ ಕಳಕಳಿಯುಳ್ಳಂತಹ ಮಠವಾಗಿದೆ ಎಂದರು. ಈ ಮಠದ
7-8 ಆಯ್ತು ಎಲ್ಲ TV ಎದುರು ನಿಂತೆಲ್ಲ ಧಾರಾವಾಹಿ ನೋಡ್ತಾ ಇದ್ದಾರೆ. ಎಲ್ಲ ತಾಯಂದಿರು ಒಂದು ಪುರಾಣ ನೋಡ್ತಾರೆ ಅಂದ್ರೆ ಇನ್ನ ಬಿ ನಂಬರ್ ಒಂದು ಹಿಂದುತ್ವ ಒಂದು ಮಹತ್ವ ಅದ ಅಂತ ಹೇಳೋ ಸಂದರ್ಭದಲ್ಲಿ ಅನ್ಸುತ್ತೆ. ಈ ರೀತಿ ಪುರಾಣಗಳು ಓದಿ ಮಾಡೋದ್ರಲ್ಲಿಂದ ಎಲ್ಲ ಜೀವನದಲ್ಲಿ ಎಲ್ಲ ಅಳವಡಿಸ್ಕೋಬಹುದು. ಯಾಕಂದ್ರೆ ಹೆಣ್ಣು ಇವತ್ತು ಯಾವುದೇ ರೀತಿಯಾದ ಹಿಂದಿಲ್ಲ. ಹೆಣ್ಣು ಎಲ್ಲ ಕಡೆದು ಮುಂದೆ ಇದೆ. ಯಾವ ಸ್ಕೂಲ್ನಲ್ಲಾಗಲಿ ಇವತ್ತು ಕಾಲೇಜ್ನಲ್ಲಾಗಲಿ ಇವತ್ತು ಯಾವುದೇ ರೀತಿಯಾದಂಥ ಹೆಣ್ಣು ಎಷ್ಟು ಪರಿಶ್ರಮದ ಹೆಣ್ಣಿನ ಒಂದು ತ್ಯಾಗದಿಂದ ಇವತ್ತು ನಾವೆಲ್ಲ ಹೆಣ್ಣು ಅಂದ್ರೆ ಒಂದು ವೇಮಗಡ್ಡಿ ಮಲ್ಲಮ್ಮ ತಾಯಿ ಹೇಳ್ದಂಗೆ ತಾಯಿಯವರು ಈಗಾಗಲೇ ಅವ್ರ ಬಗ್ಗೆ ಪೂರ ಹೇಳಿದ್ರು. ಹೀಗೆ ಮೋದಿ ಅಣ್ಣವರು ಕೂಡ ಹೇಳಿದ್ರು. ನಾನು ಹೇಳೋದಂತ ಅವಶ್ಯಕತೆ ಇಲ್ಲ. ಯಾವಾಗಲೂ ಸದಾ ಈ ಮಠದ ಒಂದು ಆಶೀರ್ವಾದದಿಂದ ಇವತ್ತು ನಾನು ಒಂದು 3 ಸಾರಿ ಕಾರ್ಪೊರೇಟರ್ ಆಗಿ ಇವತ್ತು ಮೇಯರ್ ಆಗಿದ್ದೀನಪ್ಪ ಅಂದ್ರೆ ಅಪ್ಪರ ಆಶೀರ್ವಾದ ಹಾಗೂ ಎಲ್ಲ ನಮ್ಮ ಗೌರವ ಆಶೀರ್ವಾದ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾವುದೇ ರೀತಿಯಾದಂಥ ಈ ಮಠಕ್ಕೆ ಯಾವುದೇ ಸೇವೆ ಇತ್ತಂದ್ರೆ ತನ್ನ ಮಗನಿಗೆ ತನ್ನ ತಮ್ಮಗೆ ಯಾವ ರೀತಿ ಹೇಳ್ತಾರ ಆ ರೀತಿ ಹೇಳಿದ್ರೆ ಎಲ್ಲ ಸದಾ ಸಿದ್ಧವಾಗಿ ಈ ಸೇವೆ ಮಾಡ್ತಿರ್ತೀವಿ ಸಂದರ್ಭದಲ್ಲಿ. ಮಳಖೇಡ್ ಬ್ರಹ್ಮ ಮಠದ ಅಭಿನವ ಕಾರ್ತಿಕೇಶ್ವರ ಶ್ರೀಗಳು, ಆತನೂರು ಸಂಸ್ಥಾನದ ಪರಮಪೂಜ್ಯ ಗುರುಬಸವ ಶಿವಾಚಾರ್ಯರು, ತನಸನಹಳ್ಳಿಯ ರೇವಣಸಿದ್ದ ಚರಂತೇಶ್ವರ ಸ್ವಾಮೀಜಿ, ಬಬ್ಲಾದ್ ಮಠದ ಶಿವಮೂರ್ತಿ ಶಿವಾಚಾರ್ಯರು ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ಅಣವೀರ ಟೇಂಗ್ಳಿ, ವೀರೇಂದ್ರ ಪಾಟೀಲ್, ಬಸವರಾಜ್ ಹೊಸಪೇಟೆ, ಆಶಾಲತಾ ಮಹಾಂತಗೌಡ, ರೇಣುಕಾ ಗುಮ್ಮಟ್, ಗುರುರಾಜ್ ಪಟ್ಟಣ್, ಬಾಲಚಂದ್ರ ನೆಲೋಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.